ನಮ್ಮ ಶೋಧ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅಂದು ಕನ್ನಡ ಚಿತ್ರರಂಗದ ಧ್ರುವತಾರೆಯಾಗಿ ಮಿಂಚು ಮೆರೆದು ಮರೆಯಾದ ಚಿನ್ನದಂತ ನಟ ಗಂಗಾಧರ್ರವರು. ಕನ್ನಡ ಚಿತ್ರರಂಗದ ಸುವರ್ಣ ಯುಗವನ್ನು ನೆನಪಿಸಿಕೊಂಡರೆ ನಮಗೆ ಮೊದಲು ನೆನಪಾಗುವುದೇ ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್. ಆದರೆ ಅದೇ ಕಾಲದಲ್ಲಿ ತನ್ನದೇ ಆದ ವಿಶಿಷ್ಟ ನಟನೆ, ಹ್ಯಾಂಡ್ಸಮ್ ಲುಕ್ ಮತ್ತು ಗಂಭೀರ ಪಾತ್ರಗಳ ಮೂಲಕ ಕನ್ನಡಿಗರ ಮನಗೆದ್ದ ಮತ್ತೊಬ್ಬ ಅದ್ಭುತ ನಟನಿದ್ದರು. ಅವರೇ ನಟ ಗಂಗಾಧರ್ರವರು. ಶರಪಂಜರ, ಗೆಜ್ಜೆಪೂಜೆಯಂತಹ ಸರ್ವಕಾಲಿಕ ಶ್ರೇಷ್ಠ ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದ ಈ ನಟನ ಕೊನೆಗಾಲ ಮಾತ್ರ ಅತ್ಯಂತ ದುರಂತಮಯವಾಗಿತ್ತು. ಅಷ್ಟಕ್ಕೂ ಗಂಗಾಧರ್ ಜೀವನದಲ್ಲಿ ಆಗಿದ್ದೇನು, ಅವರ ಸಾವಿನ ಹಿಂದಿನ ಈ ಕರಾಳ ರಹಸ್ಯವೇನು, ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಟಚ್ ಮಾಡಿ. ಗಂಗಾಧರ್ ಅವರು ಹುಟ್ಟಿದ್ದು ಬೆಂಗಳೂರಿನ ಕಲ್ಲಹಳ್ಳಿಯಲ್ಲಿ. ಬಾಲ್ಯದಿಂದಲೇ ನಟನೆಯತ್ತ ಅಪಾರ ಆಸಕ್ತಿ ಹೊಂದಿದ್ದ ಇವರು ಹವ್ಯಾಸಿ ರಂಗಭೂಮಿ ಮತ್ತು ನಾಟಕಗಳಲ್ಲಿ ಸಕ್ರಿಯರಾಗಿದ್ದರು. ಇವರ ನಟನಾ ಚಾತುರ್ಯವನ್ನು ಕಂಡು ಇವರನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ್ದು ಖ್ಯಾತ ನಿರ್ದೇಶಕ ಎನ್ ಲಕ್ಷ್ಮೀನಾರಾಯಣರವರು. 1967ರಲ್ಲಿ ತೆರೆಕಂಡ ನಂದಿ ಚಿತ್ರದ ಮೂಲಕ ಗಂಗಾಧರ್ ಅವರು ಬೆಳ್ಳಿ ಪರದೆಗೆ ಪದಾರ್ಪಣೆ ಮಾಡಿದರು. ಮೊದಲ ಸಿನಿಮಾದಲ್ಲೇ ಇವರ ನಟನೆಗೆ ಮತ್ತು ಗಂಭೀರವಾದ ಕಣ್ಣುಗಳಿಗೆ ಪ್ರೇಕ್ಷಕರು ಫಿದಾ ಆದರು. ಗಂಗಾಧರ್ ಅವರ ಸಿನಿಮಾ ಕೆರಿಯರ್ನಲ್ಲಿ ದೊಡ್ಡ ಬ್ರೇಕ್ ಕೊಟ್ಟಿದ್ದು ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಗೆಜ್ಜೆ ಪೂಜೆ ಮತ್ತು ಶರಪಂಜರ ಸಿನಿಮಾಗಳು. ಅದರಲ್ಲೂ ಶರಪಂಜರ ಚಿತ್ರದಲ್ಲಿ ನಟಿ ಕಲ್ಪನಾ ಅವರ ಪತಿಯಾಗಿ ಹೆಂಡತಿಯ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲಾಗದಂತಹ ಅಸಹಾಯಕ ಪತಿಯ ಪಾತ್ರದಲ್ಲಿ ಗಂಗಾಧರ್ ಜೀವಿಸಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗಿನ ಮೇಯರ್ ಮುತ್ತಣ್ಣ, ನಮ್ಮ ಕ್ಲಬ್ ಸೇರಿದಂತೆ ಸುಮಾರು 60ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವರು ನಟಿಸಿದರು. ನಾಯಕನಾಗಿ ಮಾತ್ರವಲ್ಲದೆ ಪೋಷಕ ನಟನಾಗಿಯೂ ಗಂಗಾಧರ್ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದರು. ಕಾಲ ಉರುಳಿದಂತೆ ಚಿತ್ರರಂಗದ ಟ್ರೆಂಡ್ ಬದಲಾಯಿತು. ಹೊಸ ನಟರ ಆಗಮನದಿಂದ ಗಂಗಾಧರ್ ಅವರಿಗೆ ಅವಕಾಶಗಳು ಕಡಿಮೆಯಾಗುತ್ತಾ ಬಂದವು. ಕೇವಲ ನಟನೆಯನ್ನೇ ನಂಬಿಕೊಂಡಿದ್ದ ಇವರಿಗೆ ಆರ್ಥಿಕ ಸಂಕಷ್ಟಗಳು ಎದುರಾದವು. ಚಿತ್ರರಂಗದ ಲೈಮ್ ಲೈಟ್ನಿಂದ ದೂರಾದ ಗಂಗಾಧರ್ ವೈಯಕ್ತಿಕ ಜೀವನದಲ್ಲೂ ಸಾಕಷ್ಟು ನೊಂದಿದ್ದರು ಎನ್ನಲಾಗುತ್ತದೆ. ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಅವರು ತೀವ್ರ ಖಿನ್ನತೆಗೆ ಒಳಗಾಗಿದ್ದರು. ಅದು ಡಿಸೆಂಬರ್ 27, 2003. ಇಡೀ ಚಿತ್ರರಂಗವೇ ಆಘಾತಗೊಳಗಾಗುವಂತಹ ಒಂದು ಸುದ್ದಿ ಹೊರಬಿತ್ತು. ಒಬ್ಬ ನಟನಾಗಿ ಕೋಟ್ಯಾಂತರ ಜನರನ್ನು ರಂಜಿಸಿದ ಜೀವ ಕೊನೆಗೆ ಇಷ್ಟೊಂದು ಕಠಿಣ ಪರಿಸ್ಥಿತಿಯಲ್ಲಿ ಕೊನೆಯುಸಿರೆಳೆದಿದ್ದು ಚಿತ್ರರಂಗದ ಕರಾಳ ಮುಖಕ್ಕೆ ಸಾಕ್ಷಿಯಾಯಿತು. ಹೌದು ಗೆಳೆಯರೇ, ಚಿತ್ರರಂಗದಲ್ಲಿ ಎಷ್ಟೇ ಹೆಸರು ಮಾಡಿದರೂ ಕೊನೆಗಾಲದಲ್ಲಿ ಕಲಾವಿದರು ಅನುಭವಿಸುವ ನೋವು ಯಾರಿಗೂ ಬೇಡ. ಗಂಗಾಧರ್ ಅವರು ದೈಹಿಕವಾಗಿ ನಮ್ಮನ್ನು ಅಗಲಿದ್ದರೂ ಅವರು ನಟಿಸಿದ ಶರಪಂಜರ, ಗೆಜ್ಜೆ ಪೂಜೆಯಂತಹ ಸಿನಿಮಾಗಳ ಮೂಲಕ ಕನ್ನಡಿಗರ ಮನಸ್ಸಲ್ಲಿ ಸದಾ ಜೀವಂತರಾಗಿರುತ್ತಾರೆ. ನಿಮಗೆ ಗಂಗಾಧರ್ ಅವರ ಯಾವ ಸಿನಿಮಾ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.